ನಮಸ್ಕಾರ ವೀಕ್ಷಕರೇ. ಎಮರ್ಜೆನ್ಸಿಯನ್ನ ನೆನಪಿಸಿಕೊಳ್ಳೋ ದಿನವೇ ಮತ್ಯಾವತ್ತು ಭಾರತ ಎಮರ್ಜೆನ್ಸಿಯನ್ನ ಮರೆಯದಂತ ದೊಡ್ಡ ಬ್ರಹ್ಮಾಸ್ತ್ರವೊಂದನ್ನ ಕೇಂದ್ರ ಸರ್ಕಾರದಿಂದ ಪ್ರಯೋಗ ಮಾಡಲಾಗ್ತಾ ಇದೆ. 9ನೇ ತರಗತಿಯ ಸಿಲೆಬಸ್ ನಲ್ಲಿ ಎಮರ್ಜೆನ್ಸಿ ಕುರಿತಂತೆ ಪಾಠವನ್ನ ಇರಿಸೋದಕ್ಕೆ ಎಜುಕೇಶನ್ ಮಿನಿಸ್ಟ್ರಿ ಮುಂದಾಗಿದೆ. ಎಮರ್ಜೆನ್ಸಿ ಅಂದ್ರೆ ಏನು ಅನ್ನೋದರ ಜೊತೆಗೆ ಪ್ರಜಾಪ್ರಭುತ್ವ ಅಂದ್ರೆ ಏನು, ಮೂಲಭೂತ ಹಕ್ಕುಗಳು ಅಂದ್ರೆ ಏನು, 1975ರಿಂದ 77ರ ಎಮರ್ಜೆನ್ಸಿ ಕಾಲದಲ್ಲಿ ಏನೇನೆಲ್ಲ ಆಯ್ತು, ಯಾರೆಲ್ಲ ಸಮಸ್ಯೆಗಳನ್ನ ಅನುಭವಿಸಿದ್ರು, ಎಮರ್ಜೆನ್ಸಿ ಹೇರೋ ಮೂಲಕ ಅಂದಿನ ಸರ್ಕಾರ ಅಥವಾ ಪ್ರಧಾನಿ ಏನನ್ನ ಮಾಡೋದಕ್ಕೆ ಹೊರಟಿದ್ರು, ಇದೆಲ್ಲವನ್ನ ಮಕ್ಕಳಿಗೆ ಹೇಳಿಕೊಡೋ ಕೆಲಸ ಆಗ್ತಾ ಇದೆ. ಇದು ರಾಜಕೀಯವಾಗಿಯೂ ಕಾಂಗ್ರೆಸ್ಗೆ ದೊಡ್ಡ ಹೊಡೆತವನ್ನ ಕೊಡಲಿದೆ. ಕೇವಲ ಮುಖಭಂಗ ಮಾತ್ರವಲ್ಲದೆ ಭವಿಷ್ಯದಲ್ಲಿ ಸಾಕಷ್ಟು ಸವಾಲುಗಳನ್ನ ಕಾಂಗ್ರೆಸ್ ಎದುರಿಸಲೂಬಹುದು. ಅಸ್ತಿತ್ವದ ಪ್ರಶ್ನೆ ಕೂಡ ಆಗೋ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿಗೂ ಕೂಡ ಇದು ಪರ್ಸನಲ್ ಆಗಿ ಅತಿ ದೊಡ್ಡ ಸವಾಲನ್ನ ಒಡ್ಡುವ ಸಾಧ್ಯತೆ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇವತ್ತು ಭಾರತ ಕೆಲವೊಂದು ವಿಚಿತ್ರ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಇತಿಹಾಸವನ್ನ ತಿರುಚೋ ಕೆಲಸ ಆಗಿರೋದು ಅನ್ನೋದನ್ನ ಜನಸಾಮಾನ್ಯರು ಖಂಡಿತ ಒಪ್ಪಿಕೊಳ್ತಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಅನ್ನೋ ಟಾಪಿಕ್ ಅನ್ನ ತಗೊಂಡ್ರು ಕೂಡ ಇಂಥವರಿಂದಲೇ ಸ್ವಾತಂತ್ರ್ಯ ಬಂದಿದ್ದು ಅನ್ನೋದನ್ನ ಬಿಂಬಿಸುವ ಮೂಲಕ ದೇಶದ ಭವಿಷ್ಯಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದ ಭಗತ್ ಸಿಂಗ್ರಂತ ಮಹಾನ್ ಚೇತನಗಳನ್ನ ಹಿಂದಿನ ಸಾಲಲ್ಲಿ ನಿಲ್ಲಿಸುವ ಅಥವಾ ಎಷ್ಟೋ ವೀರರನ್ನ ಮರೆತೇ ಬಿಡುವ ಕೆಲಸಗಳು ಆಗಿ ಹೋಯ್ತು. ಇಷ್ಟೆಲ್ಲ ಆಯ್ತಲ್ಲ ಅನ್ನೋದು ನಮಗೆ ನಿಮಗೆ ಫ್ಲಾಶ್ ಆಗೋದಕ್ಕೆ ಕೂಡ ಸಾಕಷ್ಟು ಟೈಮೇ ಬೇಕಾಯ್ತು. ಇದನ್ನ ಈಗ ರಿಪೇರಿ ಮಾಡದೆ ಹಾಗೆ ಬಿಟ್ರೆ ಮುಂದಿನ ಪೀಳಿಗೆಗೆ ಸ್ವಾತಂತ್ರ್ಯದ ಮಹತ್ವವೂ ಮರೆತು ಹೋಗುತ್ತೆ. ಆಡಿಸಿದಂತೆ ಆಡಿ ತಮ್ಮ ಕಾಲಿಗೆ ತಾವೇ ಬೆಂಕಿ ಹಚ್ಚಿಕೊಳ್ಳೋ ಕೆಲಸವನ್ನ ಮಾಡಿಕೊಳ್ತಾರೆ. ಆದ್ರಿಂದ ಭಾರತದ ಇತಿಹಾಸದಲ್ಲಿ ಏನು ನಡೆದಿತ್ತು ಅನ್ನೋದನ್ನ ಮುಂದಿನ ಪೀಳಿಗೆ ಖಂಡಿತ ತಿಳಿದುಕೊಳ್ಳಲೇಬೇಕು. ಯಾರ ಪರವೂ ಅಲ್ಲದೆ ಯಾರ ವಿರುದ್ಧವೂ ಅಲ್ಲದೆ ಏನು ನಡೆದಿತ್ತೋ ಅದನ್ನ ಆಸ್ ಇಟ್ ಈಸ್ ತಿಳಿದುಕೊಳ್ಳಬೇಕು. ಆ ಸಾಲಿಗೆ ಈಗ ಎಮರ್ಜೆನ್ಸಿ ಸೇರ್ತಾ ಇದೆ. ನಾನು ಹುಟ್ಟೋದಕ್ಕೂ 2 ದಶಕಗಳ ಮೊದಲು ನಡೆದ ಅಂದ್ರೆ 1975ರಿಂದ 77ರ ಅವಧಿಯಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಹೇರಿದ್ದ ಎಮರ್ಜೆನ್ಸಿ ಬಗ್ಗೆ ಇನ್ನು ಮುಂದೆ 9ನೇ ತರಗತಿಯ ವಿದ್ಯಾರ್ಥಿಗಳು ಅಧ್ಯಯನವನ್ನ ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಒಂದು ಅಧ್ಯಾಯವನ್ನ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಅಳವಡಿಸಲಾಗುತ್ತೆ. ಬಲ್ಲ ಮಾಹಿತಿಗಳ ಪ್ರಕಾರ ಇದನ್ನ ಚಾಲೆಂಜ್ ಟು ಇಂಡಿಯನ್ ಡೆಮಾಕ್ರಸಿ ಅನ್ನೋ ರೀತಿಯ ಹೆಡಿಂಗ್ ಮೂಲಕ ಅದೇ ಆಯಾಮದಲ್ಲಿ ಮಕ್ಕಳಿಗೆ ತಿಳಿಸೋ ಕೆಲಸ ಆಗಲಿದೆ. ನಾವು ನೀವು ಶಾಲೆಗೆ ಹೋಗುವಾಗ ಅದ್ಯಾವುದೋ ಪರದೇಶದಿಂದ ಬಂದು ನಮ್ಮವರನ್ನ ಕೊಂದು ಸಾಮ್ರಾಜ್ಯ ಕಟ್ಟಿದ್ದ ರಾಜರ ಬಗ್ಗೆ ಅನಾವಶ್ಯಕವಾಗಿ ಕಲಿಯೋ ಪರಿಸ್ಥಿತಿ ಇತ್ತು. ಆದ್ರೆ ಎಮರ್ಜೆನ್ಸಿ ನಡೆದು ಇಷ್ಟು ವರ್ಷಗಳ ಕಾಲ ಅಥವಾ ದಶಕಗಳ ನಂತರ ಕೊನೆಗೂ ಅದನ್ನ ಶಾಲೆಯಲ್ಲಿ ಮಕ್ಕಳಿಗೆ ನೆನಪಿಸೋ ಕೆಲಸ ಆಗ್ತಾ ಇರೋದು ಇದೇ ಮೊದಲ ಬಾರಿಗೆ ಅನ್ನೋದು ಎಲ್ಲಾ ಕಡೆಯಲ್ಲೂ ಹೈಲೈಟ್ ಆಗ್ತಾ ಇದೆ. ಅಂದಹಾಗೆ ಈ ಚಾಪ್ಟರ್ ನಲ್ಲಿ ಯಾವೆಲ್ಲ ವಿಷಯಗಳನ್ನ ಇನ್ಕ್ಲೂಡ್ ಮಾಡಲಾಗಿದೆ ಅನ್ನೋದನ್ನ ಕೂಡ ರಿವೀಲ್ ಮಾಡಲಾಗಿದೆ. ಇದು ಇಂದಿರಾ ಗಾಂಧಿ ಸರ್ಕಾರದ ಅತ್ಯಂತ ವಿವಾದಾತ್ಮಕ ನಿರ್ಧಾರ ಅನ್ನೋದನ್ನ ನೇರವಾಗಿಯೇ ಹೇಳಲಾಗಿದೆ. ಈ ಹೊತ್ತಲ್ಲಿ ಜನರ ಪರಿಸ್ಥಿತಿ ಹೇಗಿತ್ತು, ಯಾವ ರೀತಿಯ ನಿರ್ಬಂಧಗಳನ್ನ ಅನುಭವಿಸಿದ್ರು, ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಿದ್ದು ಹೇಗೆ, ಪತ್ರಿಕೆಗಳಲ್ಲಿ ಎಮರ್ಜೆನ್ಸಿ ಬಗ್ಗೆ ಬರೆದ್ರೆ ಸರ್ಕಾರ ಏನು ಮಾಡ್ತಾ ಇತ್ತು, ಈ ರೀತಿ ಪ್ರತಿ ಪ್ರಮುಖ ವಿಚಾರಗಳನ್ನು ಕೂಡ ಮನದಟ್ಟಾಗುವ ರೀತಿಯಲ್ಲಿ ಮಕ್ಕಳಿಗೆ ತಿಳಿಸೋ ಕೆಲಸ ಆಗಲಿದೆ. ಅಲ್ಲದೆ ಈ ಹೊತ್ತಲ್ಲಿ ಭಾರತದ ರಾಜಕೀಯ ಯಾವ ರೀತಿ ಅತಂತ್ರವಾಗಿತ್ತು ಅನ್ನೋದನ್ನ ಕೂಡ ತಿಳಿಸೋ ಕೆಲಸ ಆಗುತ್ತೆ. ಎಮರ್ಜೆನ್ಸಿ ವಿರುದ್ಧ ವಿಪಕ್ಷಗಳು ನಡೆಸಿದ ಜೆಪಿ ಆಂದೋಲನ, ಅದರಲ್ಲಿ ಭಾಗಿಯಾದವರು, ವಿರೋಧ ಪಕ್ಷಗಳ ನಾಯಕರನ್ನ ಸರ್ಕಾರ ಹೇಗೆ ನಡೆಸಿಕೊಂಡಿತ್ತು, ಈ ರೀತಿ ಪ್ರತಿಯೊಂದರ ಬಗ್ಗೆ ಬೆಳಕು ಚೆಲ್ಲೋ ಕೆಲಸ ಆಗಲಿದೆ. ಇದು ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ ಪ್ರಮುಖವಾಗಿ ಇಂದಿನ ಪೀಳಿಗೆಗೆ ಸ್ವಾತಂತ್ರ್ಯ ಅನ್ನೋದರ ಅರ್ಥವೇ ಗೊತ್ತಿಲ್ಲ. ಮನೆಯಲ್ಲಿ ತಮಗೆ ಇಷ್ಟ ಇರೋ ಕೆಲಸವನ್ನ ಮಾಡೋದಕ್ಕೆ ಪೋಷಕರು ಬಿಡ್ತಾ ಇಲ್ಲ ಅಂದ್ರೆ ಅದನ್ನೂ ಕೂಡ ಸ್ವಾತಂತ್ರ್ಯ ಹರಣ ಅಂತ ಪರಿಗಣಿಸೋ ಲೆವೆಲ್ಗೆ ಯುವ ಪೀಳಿಗೆ ಇಳಿದಿದೆ ಅಂದ್ರೆ ಇದನ್ನ ಬುದ್ಧಿವಂತಿಕೆ ಅನ್ನಬೇಕು ಅಥವಾ ದಡ್ಡತನ ಅನ್ನಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಈ ರೀತಿ ಯುವ ಪೀಳಿಗೆ ಹಾದಿ ತಪ್ಪೋ ಮುನ್ನವೇ ಶಾಲೆಯಲ್ಲಿ ಇರುವಾಗಲೇ ಪ್ರಜಾಪ್ರಭುತ್ವ ಅಂದ್ರೆ ಏನು, ದೇಶದ ಪ್ರಜೆಯ ಮೂಲಭೂತ ಹಕ್ಕುಗಳು ಯಾವುದು, ಎಮರ್ಜೆನ್ಸಿ ಟೈಮ್ ನಲ್ಲಿ ಇದಕ್ಕೆ ಯಾವ ರೀತಿ ಧಕ್ಕೆ ಬಂದಿತ್ತು ಅನ್ನೋದನ್ನ ತಿಳಿಸೋ ಕೆಲಸ ಆಯ್ತು ಅಂದ್ರೆ ಸಮಾಜ ಹೇಗಿತ್ತು, ಹೇಗಿದೆ ಹಾಗೂ ಹೇಗಿರಬೇಕು ಅನ್ನೋ ಪರಿಕಲ್ಪನೆ ಅಲ್ಲೇ ಮಕ್ಕಳಿಗೆ ಚಿಗುರೊಡೆಯುತ್ತೆ. ಯಾವುದನ್ನ ಪ್ರೋತ್ಸಾಹಿಸಬೇಕು, ಯಾವುದನ್ನ ವಿರೋಧಿಸಬೇಕು, ಎಮರ್ಜೆನ್ಸಿ ಅಂತ ಸನ್ನಿವೇಶ ಬರೋದ್ರಲ್ಲಿ ಜನರ ತಪ್ಪು ಏನಿತ್ತು, ಇದೆಲ್ಲವನ್ನ ಮಕ್ಕಳು ಅರ್ಥ ಮಾಡಿಕೊಳ್ತಾರೆ. ಎಮರ್ಜೆನ್ಸಿಯನ್ನ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಮಾಡಿದ ಕೃತ್ಯ ಅನ್ನೋದು ವಾಸ್ತವ. ಇದು ಎಲ್ಲಿಂದ ಶುರುವಾಯ್ತು, ಯಾರಿಂದ ಆಯ್ತು ಅಂತ ಮಕ್ಕಳಿದ್ದಾಗಲೇ ಗೊತ್ತಾಯ್ತು ಅಂದ್ರೆ ಖಂಡಿತ ಅದರ ನೆಗೆಟಿವ್ ಎಫೆಕ್ಟ್ ಕಾಂಗ್ರೆಸ್ ಮೇಲೆ ಆಗೇ ಆಗುತ್ತೆ ಅನ್ನೋದನ್ನ ಈಸಿಯಾಗಿ ಊಹಿಸಬಹುದು. ಇದು ಕೇವಲ ಎಮರ್ಜೆನ್ಸಿ ಅನ್ನೋ ಟಾಪಿಕ್ ನಲ್ಲಿ ಎಂಡ್ ಆಗೋದಿಲ್ಲ. ಇಲ್ಲಿಂದ ಮಕ್ಕಳು ಬೇರೆ ರೀತಿಯಲ್ಲಿ ಯೋಚಿಸುವ ಅಥವಾ ಅಧ್ಯಯನ ಮಾಡೋದಕ್ಕೆ ಈ ಒಂದು ಚಾಪ್ಟರ್ ನೆಪ ಆಗಬಹುದು.
ಉದಾಹರಣೆಗೆ ಎಮರ್ಜೆನ್ಸಿ ಹೇರಿದ್ದು ಇಂದಿರಾ ಗಾಂಧಿ ಅನ್ನೋದು ಗೊತ್ತಾದಾಗ ಇಂದಿರಾ ಗಾಂಧಿ ಯಾರು, ಅವರು ಪಿಎಂ ಆಗಿದ್ದು ಯಾವಾಗ, ಅವರು ಹೇಗೆ ಪಿಎಂ ಆದ್ರು, ಅವರ ತಂದೆ ಕೂಡ ಪಿಎಂ ಆಗಿದ್ರಾ, ಓಹ್ ಅವರ ಮಗನೂ ಕೂಡ ಪಿಎಂ ಆಗಿದ್ನ, ಅರರೆ ಈಗ ಪಿಎಂ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರೋ ರಾಹುಲ್ ಗಾಂಧಿ ಇವರ ಮೊಮ್ಮಗನ, ಅಂದ್ರೆ ಭಾರತದಲ್ಲಿ ಪಿಎಂ ಆಗ್ಬೇಕು ಅಂದ್ರೆ ಇವರ ಫ್ಯಾಮಿಲಿಯಲ್ಲಿ ಹುಟ್ಟಿರ್ಬೇಕಾ ಅನ್ನೋ ರೀತಿಯ ಪ್ರಶ್ನೆಗಳು ಮಕ್ಕಳಲ್ಲಿ ಮೂಡುವ ಸಾಧ್ಯತೆ ದಟ್ಟವಾಗಿದೆ. ಅಲ್ಲದೆ ಇದು ಇಲ್ಲಿಗೂ ಮುಗಿಯೋದಿಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ಏನು ಅನ್ನೋ ಪ್ರಶ್ನೆ ಮಕ್ಕಳಲ್ಲಿ ಮೂಡುತ್ತೆ. ಅದೇ ರೀತಿ ಭಾರತೀಯ ಪ್ರಜೆಯ ಮೂಲಭೂತ ಹಕ್ಕುಗಳು ಅಂದ್ರೆ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ರೀತಿ ದೇಶದ ಜನರ ಹಕ್ಕುಗಳು ಎಮರ್ಜೆನ್ಸಿ ಕಾಲದಲ್ಲಿ ಉಲ್ಲಂಘನೆ ಆಯ್ತು ಅಂದಾಗ ಹಾಗಿದ್ರೆ ಇವರಿಂದ ಇನ್ಯಾವುದೆಲ್ಲ ಸಮಸ್ಯೆಗಳು ಜನರಿಗೆ ಆಗಿತ್ತು ಅನ್ನೋದನ್ನ ತಿಳಿದುಕೊಳ್ಳೋ ಕುತೂಹಲ ಕೆಲ ಮಕ್ಕಳಲ್ಲಿ ಮೂಡಬಹುದು. ಅಲ್ಲಿಂದ ದೇಶದ ಇತಿಹಾಸವನ್ನ ಬಿಚ್ಚಿ ತೋರಿಸೋ ಸಾಕಷ್ಟು ಪುಸ್ತಕಗಳನ್ನ ಓದುವ ಆಸಕ್ತಿ ಮಕ್ಕಳಲ್ಲಿ ಮೂಡಬಹುದು. ಇಂಥವರನ್ನೇ ಹೀರೋ ಅಂತ ಯಾರೋ ತೋರಿಸಿರೋದಕ್ಕೂ ಇಂಥ ಮಹನೀಯರು ಇಷ್ಟು ದಿನ ಯಾಕೆ ಯಾರಿಗೂ ಗೊತ್ತಾಗದ ಹಾಗೆ ಉಳಿದು ಹೋದ್ರು, ಇವರನ್ನೆಲ್ಲ ಯಾಕೆ ಮುಚ್ಚಿಡೋ ಕೆಲಸ ಆಯ್ತು, ಕೇವಲ ಇಷ್ಟು ಜನರು ಮಾತ್ರ ಇಷ್ಟು ದಿನ ಹೈಲೈಟ್ ಆಗ್ತಾ ಇದ್ದಿದ್ದು ಯಾಕೆ, ಈ ರೀತಿ ಪ್ರಶ್ನೆಗಳು ಹಾಗೂ ಅದಕ್ಕೆ ಉತ್ತರಗಳನ್ನ ಮುಂದಿನ ಪೀಳಿಗೆ ಕಂಡುಕೊಳ್ತು ಅಂದ್ರೆ ನೇರವಾಗಿಯೇ ಅದು ಕಾಂಗ್ರೆಸ್ಗೆ ಹೊಡೆತ ಕೊಡೋ ಸಾಧ್ಯತೆ ಇದೆ. ಇಷ್ಟು ವರ್ಷಗಳ ಕಾಲ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರಿಂದ ಇಂಥವರನ್ನ ಮಾತ್ರ ಒಳ್ಳೆಯವರನ್ನಾಗಿ ತೋರಿಸಬೇಕು ಅನ್ನೋದು ಮ್ಯಾಂಡೇಟ್ ಆಗಿತ್ತು. ಅದರ ಪ್ರತಿಫಲವೇ ಇವತ್ತು ದೇಶದಲ್ಲಿ ನಿಂತು ದೇಶದ ವಿರುದ್ಧ ಹಾಗೂ ನಮ್ಮ ಸಂಸ್ಕೃತಿಯ ವಿರುದ್ಧ ವಿಷಕಾರು ಜಂತುಗಳು ಜನನ ಆಗಿರೋದು. ಆದ್ರೆ ಈ ಒಂದು ಚಾಪ್ಟರ್ ಮಕ್ಕಳಲ್ಲಿ ವಾಸ್ತವವನ್ನ ತಿಳಿದುಕೊಳ್ಳೋ ಕಡೆಗೆ ತಿರುಗಿಸೋ ಸಾಧ್ಯತೆ ಇದೆ. ನಾವು ಯಾರನ್ನೂ ಮೊದಲಿಗೆ ಸರಿ ಅಂತ ನಂಬೋದು ಬೇಡ, ಮೊದಲಿಗೆ ಎಲ್ಲಾ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ, ಇತಿಹಾಸದಲ್ಲಿ ನಡೆದ ಎಲ್ಲಾ ಸತ್ಯ ಘಟನೆಗಳನ್ನ ವಿಮರ್ಶೆ ಮಾಡೋಣ, ನಂತರದಲ್ಲಿ ಯಾರು ದೇಶಕ್ಕೆ ಪೂರಕ ಅಥವಾ ಯಾರು ಮಾರಕ ಅನ್ನೋದನ್ನ ನಿರ್ಧಾರ ಮಾಡೋಣ ಅನ್ನೋ ಪ್ರಬುದ್ಧತೆ ಮಕ್ಕಳಲ್ಲಿ ಬಂತು ಅಂದ್ರೂ ಕೂಡ ಅದು ಹಂತ ಹಂತವಾಗಿ ಕಾಂಗ್ರೆಸ್ಗೆ ಹೊಡೆತ ಕೊಡುತ್ತೆ ಅನ್ನೋದನ್ನ ಜನರು ನಿಸ್ಸಂದೇಹವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಇದೆಲ್ಲದಕ್ಕಿಂತ ದೊಡ್ಡ ವಿಷಯ ಅಂದ್ರೆ ಈ ಒಂದು ಚಾಪ್ಟರ್ ರಾಹುಲ್ ಪ್ರಧಾನಿ ಕುರ್ಚಿ ಕನಸಿಗೂ ಭಂಗ ತರಿಸುತ್ತೆ ಅನ್ನೋದು. ಕಳೆದ ವರ್ಷವೇ ಈ ಎಮರ್ಜೆನ್ಸಿ ದಿನವನ್ನ ಸಂವಿಧಾನ ಹತ್ಯಾ ದಿವಸ್ ಅಂತ ಮೋದಿ ಸರ್ಕಾರ ಘೋಷಣೆ ಮಾಡಿದೆ. ಇದಕ್ಕೂ ಮುಂಚೆ ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಕೈಯಲ್ಲೊಂದು ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ಎತ್ತಿ ತೋರಿಸಿ ನೋಡಿ ಇದನ್ನ ಕಾಪಾಡೋದು ನಾವೇ ಅಂತ ಹೇಳ್ತಾ ಇದ್ರು. ಆದ್ರೆ ಎಮರ್ಜೆನ್ಸಿ ಅಂತ ಘಟನೆ ನೋಡಿದ್ಮೇಲೆ ಆ ಪುಸ್ತಕ ಹಿಡಿಯೋ ನೈತಿಕತೆ ಕೂಡ ಇಲ್ಲ ಅನ್ನೋ ನಿರ್ಧಾರಕ್ಕೆ ಜನರು ಬಂದು ಬಿಟ್ಟಿದ್ರು. ಈಗ ಪಠ್ಯ ಪುಸ್ತಕದಲ್ಲಿ ಸೇರಿಸಿರೋದ್ರಿಂದ ಗಾಂಧಿ ಫ್ಯಾಮಿಲಿ ಮೇಲೆ ಯುವ ಪೀಳಿಗೆ ಇಂಟ್ರೆಸ್ಟ್ ಬೆಳೆಸಿಕೊಳ್ಳೋದೇ ನಿಂತು ಹೋಗೋ ಸಾಧ್ಯತೆ ಇದೆ. ಇನ್ನು ಇದನ್ನ ಕಾಂಗ್ರೆಸ್ ಸ್ವಾಗತಿಸುತ್ತಾ ಅಥವಾ ವಿರೋಧಿಸುತ್ತಾ ಅನ್ನೋದು ಕೂಡ ಈಗ ಎಲ್ಲರಲ್ಲಿರೋ ಪ್ರಶ್ನೆ. ಖಂಡಿತ ಸ್ವಾಗತಿಸೋ ಕೆಲಸ ಆಗೋದಿಲ್ಲ, ಆದ್ರೆ ವಿರೋಧಿಸಿದ್ರೆ ಅದರಿಂದ ಏನನ್ನೂ ಗಳಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಕೂಡ ಕ್ಲಿಯರ್ ಆಗ್ತಾ ಇದೆ. ಯಾಕಂದ್ರೆ ನಡೆಯದೇ ಇಲ್ಲದ ವಿಷಯವನ್ನ ಈ ರೀತಿ ಪಠ್ಯದಲ್ಲಿ ಸೇರಿಸಿದ್ರೆ ಅದನ್ನ ವಿರೋಧಿಸಬಹುದು, ವಿವಾದವನ್ನು ಎಬ್ಬಿಸಬಹುದು. ಎಮರ್ಜೆನ್ಸಿ ಭಾರತದ ಇತಿಹಾಸದಲ್ಲೇ ಒಂದು ಕರಾಳ ಅಧ್ಯಾಯ ಆಗಿರುವಾಗ ಅದನ್ನ ತಿಳಿಸೋದನ್ನ ತಪ್ಪಿಸೋದಕ್ಕೆ ಹೋದ್ರೆ ಇನ್ನೂ ಡ್ಯಾಮೇಜ್ ಆಗುತ್ತೆ. ಕೋರ್ಟ್ಗೆ ಹೋದ್ರೂ ಇದರ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ಒಂದೇ ಮಾರ್ಗ ಅಂದ್ರೆ ಒಂದು ವೇಳೆ ಅಧಿಕಾರ ಸಿಕ್ತು ಅಂದ್ರೆ ಇಮಿಡಿಯೇಟ್ ಆಗಿ ಈ ಪಾಠವನ್ನ ಕಿತ್ತು ಹಾಕೋದು. ಆದ್ರೆ ಈ ಪಾಠ ಓದಿದ ಮಕ್ಕಳು ಸಮಾಜಕ್ಕೆ ಬಂದ್ರೆ ಅಧಿಕಾರ ಸಿಕ್ಕೋದೇ ಡೌಟ್ ಅನ್ನೋ ರೀತಿಯಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.